ಎತ್ತರದಲ್ಲಿ ಹಸಿವಾದಾಗ ಬರಬೇಕಿಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ. ಕಲಾವಿದ ಬೆಳೆಯಲಿ ಎಷ್ಟೇ ಎತ್ತರದಲ್ಲಿ ದೇಶ ವಿದೇಶದಲ್ಲಿ, ಕಲೆ ಸಾರ್ಥಕಗೊಳಿಸಿಕೊಳ್ಳಲು ಬರಬೇಕಿಲ್ಲಿ ಗವಿಸಿದ್ದಪ್ಪನ ಮಡಿಯಲ್ಲಿ. ಅಪ್ಪರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ, ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಇಷ್ಟಕ್ಕಿಂತ ಜಾಸ್ತಿ ಹೊಗಳಿಕ್ಕಾಗೋದಿಲ್ಲ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಅಕ್ಕ ಹಂಗೆ ಅನ್ಬಾರ್ದವ, ಲಕ್ಷ ಬಟ್ಲು ಮಂದ್ಯಾಗ ನಾ ಏನೂ ಅಂದಿಲ್ಲ, ನಾ ಏನೂ ಮಾತಾಡಲಿ ಅಂದಿರಿ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಿಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಈಗ ನೋಡ್ರಿ, ಇಷ್ಟ ತಾಯಿಯಂದಿರು ಹೊಗಳಿನಲ್ಲ, ಇಷ್ಟು ಹೊಗಳಿದ್ರೂ ನೀವು ಚಪ್ಪಾಳಿ ತಟ್ಟಲಿಲ್ಲ. ಕೇಳಿ ಕೇಳಿ ಬಡಿಸ್ಕೋಬೇಕು ನಾವು, ಕಾಲ ಭಾಳ ಸಮ. ಇದೇ ನಮ್ಮ ಹುಲಿಗಳಿಗೆ ಹೇಳಿಬಿಟ್ರೆ ನನ್ನ ಕೆಳಗೆ ಇಳಿಸ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಹೆಣ್ಮಕ್ಳಷ್ಟೇ ಚಪ್ಪಾಳಿ ತಟ್ರಿ ಅಮ್ಮ, ಹೆಣ್ಮಕ್ಳಷ್ಟ ನೋಡಿ. ಚಪ್ಪಾಳಿ ಅಂದ್ರೆ ಹೆಂಗಿರ್ತಾವೆ ನೋಡ್ರಿ. ಈಗ ಗಂಡ್ಮಕ್ಳು ಅವು ಹುಲಿನೇ, ಅವು ಜಾತ್ರೆಯಾಗಿದ್ರು ಹುಲಿನೇ, ಮನೆಯಾಗಿದ್ರು ಹುಲಿನೇ, ಹೊರಗಿದ್ರು ಹುಲಿನೇ. ಆದರೆ ಎಲ್ಲ ಕಡೆ ಹುಲಿ ಒಂದೇ ಓಡಾಡ್ತಿರ್ತದೆ, ಮನೆಯಾಗ ಮಾತ್ರ ಸೈಲೆಂಟ್ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಮ್ಯಾಲೆ ಚಾಮುಂಡೇಶ್ವರಿ ಇರ್ತಾಳೆ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಹುಲಿ ಸೈಲೆಂಟ್ ಆಗಿರ್ತದೆ. ಹಂಗೆ ನಾನಂದೆ ಮಹಿಳೆಯರಿಗೆ, ನಾನು ಎಲ್ಲ ಕಡೆ ನೋಡಿದ ಹಾಗೆ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ ಇರ್ತದೆ. ಯಾಕಂದರೆ 2024 ಲೀಸ್ಟ್ನಲ್ಲಿ ತೆಗೆದು ನೋಡಿದಾಗ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ. ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಆಗೋದು ಸಹಜ. ಈಗ ನೋಡಿ, ಜಾತ್ರೆಗೆ ಬಂದಿರ್ತಾರೆ, ಎಲ್ಲ ಕಡೆ ಫುಲ್ ಮೇಕಪ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ರಾತ್ರಿ ಮನೆಗೆ ಹೋದ ತಕ್ಷಣ ಮೇಕಪ್ ತೆಗೆದು ಮಕ್ಕೊಂಡ್ಬಿಡ್ತಾರೆ. ಯಮಧರ್ಮ ತಗೋಬೇಕಂತ ಬರ್ತಾನೆ ಅವ್ನು, ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತದೆ ಅವನಿಗೆ. ಈ ಜಾತ್ರೆಗೆ ಒಂದು ನಮನೆ ಕಂಡ್ಲು ಯಮ್ಮ, ಇಲ್ಲಿ ಒಂದು ನಮನೆ ಹೇಳ, ಹೌದೋ ಅಲ್ಲ ಅಂತಂದು ಬಗಲಾಗ ಮಲಗಿರ್ತದಲ್ಲ. ಇದು ಹೆಂಗಿದ್ರು ಒಂದೇ ಟೈಪ್ ರೀ. ಇದು ಜಾತ್ರೆಗಿದ್ರು ಒಂದೇ ಟೈಪ, ಮದುವೆ ಆಗಿದ್ರು ಒಂದೇ ಟೈಪ. ಹೆಗಲ ಮೇಲೆ ಟವಲು ಲುಂಗಿ ಹಾಕೊಂಡು ಅಗಲ ಮಕ್ಕೊಂಡ್ಬಿಟ್ಟಿರ್ತದೆ. ಇದನ್ನೇ ಎತ್ಕೊಂಡು ಹೋಗ್ಬಿಡ್ತಾನೆ. ಯಮಧರ್ಮ ಹೋಯ್ದಿದ್ದಲ್ಲಿ ಇಷ್ಟ ಬೇರೆ, ಬಂದಿದ್ದು ಇಷ್ಟ ಬೇರೆ ಅಲ್ರಿ ಅಂತಾರೆ. ಗಂಡ್ಮಕ್ಳು ಹೆಣ್ಮಕ್ಳು ನನಗೆ ಕನ್ಫ್ಯೂಸ್ ಮಾಡಿರಲಿ ಅಲ್ಲಿ ಅಂದ್ರೆ ಅವ್ರು ಚಲೋ ಮೇಕಪ್ ಮಾಡ್ಕೊಂಡು ಬರ್ತಾರೆ. ಅವಳು ಮನೆಗೆ ಹೋದ ತಕ್ಷಣ ತೆಗೆದು ಬಿಡ್ತಾರೆ. ಯಾರು ಗೊತ್ತಾಗದಲ್ಲ, ಕೈ ಸಿಕ್ಕರಿಗೆ ಕಳ್ಕೊಂಡು ಬಂದುಬಿಡ್ತೀನಿ ಅಂತಾರೆ. ಹಾಗೇನಿಲ್ಲ. ಆದರೆ ಇಲ್ಲಿ ಫೋಟೋಗ್ರಾಫರಿಗೆ ತುಂಬ ಧನ್ಯವಾದಗಳು. ಕಷ್ಟಪಡ್ತಿದ್ದೀನಿ ನಾನು, ನಿಮ್ಮದು ಫೋಟೋ ತೆಗಿತಾರೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕಮಾತ್ರ ಗಂಡಸು ಅಂದರೆ ಫೋಟೋಗ್ರಾಫರ್ ಅಂತೀರಿ. ಯಾಕಂದ್ರೆ ನಮ್ಮ ಮದುವೆಗೆ ನಮ್ಮ ಹೆಂಡತಿ ನಮ್ಮ ಮಾತು ಕೇಳ್ತಿರೋದಲ್ಲ, ಫೋಟೋಗ್ರಾಫರ್ ಮಾತು ಕೇಳ್ತಿರ್ತಾಳೆ. ಇವ್ರಿಗೊಂದು ಕೆಟ್ಟ ಅಭ್ಯಾಸ, ಚಲೋ ಅಭ್ಯಾಸ. ಈ ಕಡೆ ನೋಡ್ರಿ ಅಂತಿರ್ತಾರೆ ಅವರು. ಈ ಕಡೆ ನೋಡ್ರಿ ಅಂತಿರ್ತಾರೆ. ಮದುಮಗನಿಗೆ ಹೇಳ್ದ, ನೋಡು ಈ ಕಡೆ ನೋಡ್ಕೊಂತ ತಾಳಿ ಕಟ್ಟು, ಒಂದು ಚಲೋ ಫೋಟೋ ತೆಗಿತೀನಿ ಅಂತ. ಆಯಿತು, 1 2 3 ಅಂದ. ಈ ಕಡೆ ನೋಡ್ಕೊಂತ ತಾಳಿ ಕಟ್ಟಿಬಿಟ್ಟ. ಯಾರಿಗೆ ಕಟ್ಟಿ? ನಾ ಹುಡುಗಿ ಹೋಗ. ಇದೇನ್ರಿ ಮಿಸ್ಟೇಕ್ ಆಯ್ತಲ್ರಿ ಅಂದವ. ಮಿಸ್ಟೇಕ್ ಏನು ಇನ್ನೂ ಮಾಡಿದ್ದು? ಈ ಕಡೆ ನೋಡ್ಕೊಂತ ಕಟ್ಟಿಬಿಟ್ಟಿನ ಯಾರ ಬಗ್ಗಿಬಿಟ್ಟಾರ. ಹಂಗೆ ಈಗ ಹೆಣ್ಮಕ್ಳು ನಾನು ಭಾಳಷ್ಟು ಸಲ ನೋಡ್ತಿರ್ತೀನಿ, ಸ್ಕೂಟಿ ಓಡಿಸ್ತಿರ್ತಾರೆ. ನೋಡಬೇಕು, ಭಾರಿ ನಡೆಸ್ತಿರ್ತಾರೆ. ಮೊನ್ನೆ ಪೊಲೀಸ್ ಸ್ಟೇಷನ್, ಇಲ್ಲೇ ಕೊಪ್ಪಳದಾಗ ಬಂದ ಪೊಲೀಸ್ ಸ್ಟೇಷನಿಗೆ ಕೇಸ್ ತೊಗೊರಿ ಅಂದ. ಪೊಲೀಸರು ತೊಗೊಳವಲ್ರು. ಎದಕ್ಕೆ? ಹೆಣ್ಮಗಳು ಸ್ಕೂಟಿ ತೊಗೊಂಡು ಹೊಡೆದಾಳ್ರಿ ಅಂದು ಪೊಲೀಸರು ಬೈದರು. ಮನುಷ್ಯ ಐತೆ ಏನಿದ್ದೆ, ಹೆಣ್ಮಕ್ಳು ಸ್ಕೂಟಿ ತೊಗೊಂಬರೋಕಲ್ಲಕ್ಕೆ ನೀನು ಮಗನೇ ಫುಟ್ಪಾತ್ ಮ್ಯಾಗ ಹೋಗ್ಬೇಕು. ನೀನು ಗೊತ್ತಾಗದಲ್ಲ ನಿನಗೆ? ನಮ್ಗೆ ಬೈತಿರಲ್ರಿ ನೀವು. ಫುಟ್ಪಾತ್ ಮ್ಯಾಗಲ್ರಿ, ಹೊಲ್ದಾಗ ಕೆಲಸ ಮಾಡ್ತೀನಿ, ಅಲ್ಲಿ ಬಂದು ಹೊಡೆದಾಳ. ಈಗ ಕೇಸ್ ತೊಗೊತಿರಲ್ಲ, ನಾನು ಬರೋಬ್ಬರಿ ತೊಗೊಂತೀಮ್ಮ ಅಂದ. ಆದ್ರೂ ಹೇಳಿದ್ರೆ ಈಗ ಒಂದು ಮಾತು ಹೇಳಿದ್ರು, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಯಾಕಂದ್ರೆ ಹೌದಲ್ರಿ ಸರ್? ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಸೋದ್ರಲ್ಲಿ, ನಮ್ಮವರು ನಿಮ್ಮವರು ಅಂತ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಈ ಸಭೆಯಲ್ಲಿ. ಯಾಕಂತ ಕೇಳ್ರಿ, ನಾವು ಉದಾಹರಣೆ ಹೇಳ್ತೀನಿ, ಸರಿಯಾಗಿದ್ದರೆ ಚಪ್ಪಾಳೆ ತಟ್ರಿ. ಗಂಡು ಮಕ್ಕಳೇ ಶ್ರೇಷ್ಠ ಯಾಕಂತಂದರೆ, ನಮ್ಮ ಮನೆಗೆ ನಮ್ಮ ತಂಗಿ ಆಳು, ನಮ್ಮ ತಂಗಿನ ನಾನು ಹೇಳ್ತಿ ಅಷ್ಟು ಪ್ರೀತಿಯಿಂದ ನೋಡಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ಕರ್ಕೊಂಡೋಗಲ್ಲ. ಅದು ನಾನು ಹಂಗಲ್ಲ.
ನಮ್ಮ ಹೆಂಡತಿ ತಂಗಿ ಇದ್ದಾಳೆ. ಅಲ್ಲ ತಪ್ಪು ತಗೋಬೇಡ, ಸರಿ ಹೇಳ್ದೆ ಪೂರ. ಅವ್ರನ್ನ ಭಾಳ ಪ್ರೀತಿಯಿಂದ ಓದಿಸಿ ಬರೆಸಿ ಮದುವೆ ಮಾಡಿ ಕೊಟ್ಟುಬಿಟ್ಟೆ. ಈ ನೋಡಿ ಈಗೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬ ಮನುಷ್ಯ ಬಸ್ನಾಗ ಹತ್ತಾನ. ಹತ್ತಿದ ತಕ್ಷಣ ಭಾಳ ಟಯರ್ಡ್ ಆಗಿರ್ತದೆ. ಬಸ್ಸಿನಾಗ ಹೋಗಿ ಹತ್ತಿ ಕೂತ್ಕೊಂಡು ಆಕಿನ ಭುಜದ ಮೇಲೆ ತಲೆ ಇಟ್ಟು ಮಕ್ಕೊಂಡ್ಬಿಡ್ತಾನೆ. ಮಕ್ಕಂಡ ತಕ್ಷಣ ಆಕೆ ಬಸ್ ನಿಲ್ಲಿಸಿ ಅವನ್ನ ಕರೆಸಿ ಡ್ರೈವರ್ ಕಂಡಕ್ಟರ್ ಬಡಿಸಿಬಿಡ್ತಾಳೆ. ಹೃದಯ ಶ್ರೀಮಂತಿಕೆ ಲಾಸ್ಟ್ ಶ್ರೀಮಂತಿಕೆ ಅಲ್ಲ. ಅದ ಹುಡುಗ ಆಲೋಚನೆ ಮಾಡಿರಿ ನೀವು. ಒಬ್ಬ ಹುಡುಗ ಕುಂತಿದ್ದ, ಒಬ್ಬ ಹುಡುಗಿ ಬಂದು ಅವನ ಬಗಲಾಗ ಭುಜದ ಮೇಲೆ ತಲೆ ಇಟ್ಟು ಮಕ್ಕೊಂಡ್ಲಂದ್ರೆ ಅವ ಇಲ್ಲೇ ಗಿಣಿಗೇರಿಗೆ ಇಳಿಬೇಕು. ಅವ ಇಳಿಯೋದೇ ಇಲ್ಲ. ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೋಗಿ ಬಿಟ್ಟು ಬರ್ತಾನೆ. ಯಾಕಂದ್ರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಅಪಾರವಾದ ಗೌರವ, ಪ್ರೀತಿ,